ನಮಸ್ತೆ ಅಜ್ಜಿ, ಇವತ್ತೇನು ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ರಾಗಿ ಹುರಿ ಇಟ್ಟು ಶೀತ ಎಲ್ಲ ಮಾಡ್ಕೊತೀರಿ. ಹಾ ಹಾ, ಅದನ್ನ ಖಾರದ ರಾಗಿ ಹುರಿ ಇಟ್ಟು ತೋರಿಸ್ಕೊಡ್ತೀನಿ. ಹೋ ಹೋ ಹೋ, ಖಾರದ ರಾಗಿ ಹುರಿ ರಾಗಿ ಹುರಿ ಇಟ್ಟು ನೀವು ರಾಗಿ ಹುರಿ ಹಿಟ್ಟು ಮಾಡೋದನ್ನು ಹೇಳ್ಕೊಡ್ತೀರಾ? ಹೆಂಗೆ ಇವಾಗ? ಹೋ ಸರಿ. ಓ ಇದೇನ ಅಜ್ಜಿ, ಏನೋ ಹಿಡಿ ತರ ಇಟ್ಕೊಂಡ್ಬಿಟ್ಟಿದ್ದೀರಾ, ಹೊಡಿಯಕ್ಕ ಏನಾದ್ರು? ಅಯ್ಯೋ, ಇದು ನೀವು ಏನೇ 2 ತಗೊಂಡ್ರು ಕೂಡ ಹುರಿಯಕ್ಕೆ ಯಾವಾಗಲೂ ಇದನ್ನೇ ಇಟ್ಕೋಬೇಕು. ಅದೇನು ಹಂಚಿ ಕಡ್ಡಿ ಅಲ್ಲ ಅದು? ಹಂಚಿ ಕಡ್ಡಿ ದೃಷ್ಟಿ ತೆಗಿಯಕ್ಕೆಲ್ಲ ಉಪಯೋಗಿಸ್ತಾರಲ್ಲ, ಇದನ್ನ ಉಪಯೋಗಿಸ್ಬೇಕು. ದೃಷ್ಟಿ ತೆಗಿಯಕ್ಕೂ ಇದೇ ಬೇಕು. ಅದು ಯಾಕೆ ಒಂದ್ ಹಡಿ ಖರ್ಚಾಯ್ತು, ಇಷ್ಟ ಉಳಿದಿದ್ದು ಇದಿಷ್ಟೇ ಇಟ್ಕೊಂಡಿದೀನಿ. ಗೊತ್ತಾಯ್ತಾ? ಸರಿ. ಈಗ ನೋಡಿ, ಇದನ್ನ ಹುರಿಯಕ್ಕೆ ಇಟ್ಕೋಬೇಕು. ಹುರಿದ್ರೆ ಇದ್ರಲ್ಲಿ ಬಹಳ ಚೆನ್ನಾಗ್ ಬರುತ್ತೆ. ಇದು ಬಿಸಿ ಆಗಲ್ಲ, ಇದಾದ್ರೆ ಬಿಸಿ ಆಗತ್ತೆ, ಹುರಿತಿದ್ದಂಗೆ ಬಿಸಿ ಆಗ್ಬಿಡುತ್ತೆ. ಅದರಿಂದ ನಾವು ಇದನ್ನೇ ಹಳೆ ಕಾಲದವ್ರು ಎಲ್ಲರೂ ಇದ್ರಲ್ಲೇ ಮಾಡ್ತಾರೆ. ಸರಿ ಅಜ್ಜಿ, ಆಯ್ತು. ಹೆಂಗ್ ಮಾಡೋದು ಹೇಳ್ಕೊಡಿದ್ರೆ ಮೊದಲಿಗೆ ಏನ್ ಮಾಡ್ಬೇಕು ನಾವು? ರಾಗಿ ಹುರಿ ಹಿಟ್ಟಿಗೆ ಗ್ಯಾಸ್ ಹಚ್ಕೋಬೇಕು. ಫಸ್ಟ್ ರಾಗಿ ಸ್ವಲ್ಪ ತುಂಬಾ ಒಂದೇ ಸಲ ಹಾಕೋದಲ್ಲ, ರಾಗಿನ ಇಷ್ಟ ಹಾಕ್ಬೇಕು. ಹೌದಾ? ಹುರಿತಾ ಇರ್ತೀನಿ ಹಿಂಗೆ, ಹುರಿತಾ ಇದ್ದು ಸ್ವಲ್ಪ ಹೊತ್ತಿಗೆ ರಾಗಿ ಪಟ 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 ಹೊಟ್ಟೆ ಬಂದ್ಬಿಡುತ್ತೆ. ಇದೇ ರೀತಿ ನೋಡಿ ಹೊಡ್ತಾರೆ. ಅದು ತುಂಬಾ ಹಳೆ ರಾಗಿ ಆಗಿರ್ಬೇಕು. ಅದನ್ನ ನಾವು ತೊಳೆದು ಇಟ್ಕೋಬೇಕು ಒಂದಿನ. ತೊಳೆದು ಒಣಗಿಸಿ ಇಟ್ಕೊಂಡಿದೀನಿ. ಚೂರು ಬಿಸಿ ನೀರ್ ಹಾಕಿ ತೊಳೆದು ಒಣಗಿಸಿ ಇಟ್ಟಿದ್ದೀನಿ. ಯಾಕೆಂದ್ರೆ ಈಗ್ಲೇ ಮಾಡಿ ಈಗ್ಲೇ ಹುರಿಯಕ್ ಆಗಲ್ಲ ಅದನ್ನ. ಆದ್ರಿಂದ ಏನ್ ಮಾಡ್ಬೇಕು? ರಾಗಿ ಇದಕ್ಕೆ ಬಿಸಿ ನೀರ್ ಒಂದ್ ಸ್ವಲ್ಪ ಹಾಕಿ ನೀರ್ ಚೆಲ್ ಬಿಡೋದು ತಕ್ಷಣ. ಅದನ್ನ ನೆನೆಸಿ ಇಡಬಾರ್ದು. ಮಣ್ಮೇಲೆ ಹೋಗ್ಬಿಡುತ್ತೆ, ನೀರಿನ ಅಂಶ ಎಲ್ಲ ಹೋಗುತ್ತೆ. ಆಮೇಲೆ ಬಾಂಡ್ಲಿ ಹಾಕಿ ಹುರಿಯಕ್ ಹೋಗ್ಬಿಟ್ರೆ ನೀರಿನ ಅಂಶ ಆರೋಗುತ್ತೆ. ಅದು ಬರುತ್ತೆ, ಬಹಳ ಚೆನ್ನಾಗ್ ಬರುತ್ತೆ. ಒಣಗ್ಸದೇನ್ ಬೇಡವಾ? ನೋಡಿ ಹಿಂಗೆ ಹಂಗೆ ಮಾಡ್ಬಿಟ್ರೆ ಸರಿ. ಸರಿ, ಇದಕ್ಕೆ ಸಾಕಕ್ಕೆ ಒಣಗ ಹೋಗುತ್ತೆ. ಆಯ್ತಾ ಅಜ್ಜಿ? ಈ ತರ ಬೆಳ್ಬೆಳ್ಳಗಾಗತ್ತಲ್ಲ ಒಂಚೂರು. ಬೆಳ್ಳ ಗೊತ್ತಿದೆ ಅಲ್ವಾ? ಸಾಕು. ಆಯ್ತಾ? ಸ್ವಲ್ಪನೇ ಹಾಕೋಬೇಕು. ಸಾಕು, ಇಷ್ಟೇ. ಇದು ಸೌಟಲ್ಲೂ ಮಾಡಿ ತೋರಿಸ್ಬೋದಲ್ಲ? ಮಾಡ್ಬೋದಲ್ಲ? ಸೌಟಲ್ಲಿ ಮಾಡ್ಬೋದು. ಅದನ್ನೊಂದ್ಸರಿ ತೋರಿಸ್ಬಿಡಿ ಮಾಡಿ. ನೋಡಿ, ಸೌಟಲ್ಲಿ ಮಾಡ್ಬೋದು, ಇಲ್ಲ ಅಂತಿಲ್ಲ. ಮಾಡ್ತಾ ಇದೇನಾಗುತ್ತೆ, ಹೀಟ್ ಆಗುತ್ತೆ. ಉದ್ದ ಜಾಲ್ರಿ ಸೌಟು ಆ ಥರದ್ದು ಇಟ್ಕೊಂಡ್ಬಿಟ್ಟು ದೊಡ್ಡದು ಇಟ್ಕೊಂಡ್ಬಿಟ್ಟು ಚಿಟ್ಕೊಂಡು ಹೀಟ್ ಆಗುತ್ತೆ. ಪಕ್ಕದಲ್ಲೇ ಹುರಿಬೇಕಲ್ಲ. ಅಲ್ಲಿ ಇದಾದ್ರೆ ಹಂಗಿಲ್ಲ. ಸ್ವಲ್ಪ ಅದು ಸೂಕ್ಷ್ಮ. ಅದಕ್ಕೆ ಇನ್ನೂ ತರ ಕಡ್ಡಿ ಸಿಗುತ್ತೆ ನೋಡಿ. ಈಗ ನೋಡಿ, ಹೌದಾ? ಹಿಂಗೆ ಹುರಿಯೋದ್ರಿಂದ ಹಿಂಗೆ ಇಷ್ಟೇ ನೋಡಿ. ಓ, ಡ್ಯಾನ್ಸ್ ಮಾಡ್ತಿದ್ದೆ ನೋಡು. ಹೌದಾ? ಚೆನ್ನಾಗಿದೆ. ಹಿಂಗೆ ಇಷ್ಟೇ, ತುಂಬಾ ಹಿಂಗೆ ಅಂತಿರ್ಬಾರ್ದು. ಸರಿ. ಚಟಾಪಟ ಚಟಾಪಟ. ಇದು ಸಾಕಾಗಿರೋದು? ಸಾಕು. ಸ್ವಲ್ಪ ಜಾಸ್ತಿ ಆಯ್ತು ಹಾಕೊಂಡಿರೋದು. ಸಾಕಲ್ಲ ಅಷ್ಟು? ಬೇಡ ಅಲ್ಲ, ಇಷ್ಟು ಮಾಡೋದ್ರೆ ಮಾಡ್ಬಿಡಿ. ಆಗತ್ತಾ? ಟೈಮ್ ಆಗತ್ತೆ? ಅಷ್ಟೇ ಹಾಕೊಂಡ್ ಮಾಡ್ಬೇಕಾ? ಒಂದೊಂದು ಮುಷ್ಟಿ ಹಾಕೊಂಡು? ಓ, ಮತ್ತೆ ಅಷ್ಟು ಹಾಕೊಂಡು ಮಾಡ್ಬಿಟ್ರೆ ಅಷ್ಟು ಇದಾಗೋಗುತ್ತೆ. ಹೌದಾ? ನೋಡಿ, ಹಂಗೆ ಬಿಡ್ಬೇಕು. ಬಿಟ್ರೆ ತಾನಾಗೇನೆ ಹೋಗ್ತೈತೆ. ಏನ್ ಬೇಡ. ವಿಜಯವಾದ ಈಗ ಪುರಂದಾಸರು ಕೂಡ ಹೇಳಿದ್ದಾರೆ ಹಾಗೆ, ರಾಗಿ ತಂದಿದ್ಯಾ, ಭಿಕ್ಷಕ್ಕೆ ರಾಗಿ ತಂದಿದ್ಯಾ. ಹಾಗೆ ಹೇಳ್ತೀನಿ ಆಮೇಲೆ. ಅದೆಷ್ಟು ಯೋಗ್ಯರಾಗಿ ಎರಡೂ ಉಂಟಲ್ಲಿ, ರಾಗಿ ಅಂತಾನು ಬರುತ್ತೆ, ಆಮೇಲೆ ಯೋಗ್ಯರಾಗಿ ಭೋಗ್ಯರಾಗಿ ಅಂತ. ಹೌದು, ಎರಡು ಒಂಥರ ಪನ್ ಅಂತ ಹೇಳ್ತಾರಲ್ಲ, ಆ ತರ ಮಾಡಿದ್ದಾರೆ. ಚೆನ್ನಾಗಿದೆ ಅದು ರಚನೆ. ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಇದು ಮಾಡ್ತಾ ಇದ್ದಾಗ ಇದ್ರ ಮೇಲೆ ಗಮನ ಇರ್ಬೇಕು. ಆಯ್ತಾ? ಅಷ್ಟೇನೆ. ಓ, ನಾನು ಅಷ್ಟು ಒಂದೇ ಸತಿ ಹುರ್ಕೊಂಡ್ಬಿಡ್ಬೋದು ಅನ್ಕೊಂಡೆ. ಎಲ್ಲರೂ ಬರೀ ಸಿಹಿ ಮಾಡ್ತಾರೆ. ಹೌದು, ಸಿಹಿ ಎಲ್ಲ
ಬೆಲ್ಲ ಹಾಕಿ ಹಾಲು ಹಾಕೊಂಡು ತಿಂತಾರೆ. ಹಾಲಾಗಿಲ್ಲ ಹಾಕ್ಬಾರ ಅದಕ್ಕಷ್ಟೇ ಕಾಯಿ ತುರಿದು ಹಾಕ್ಬೇಕು. ಬಿಸಿ ತುಪ್ಪನ 2 ಚಮಚ ಹಾಕ್ಬೇಕು. ಅದ್ ಮಾಡಿದ್ರಲ್ಲೂ ರೀತಿ ಇದೆ. ಕೆಲವು ಹಾಕೊಂಡ್ ತಿಂತಾರೆ ಹಾಲು ಬೆಲ್ಲ ತುಪ್ಪ ಅಂತೆಲ್ಲ. ಹಾಲು ಹಾಕಕ್ ಹೋಗ್ಬಾರ್ದು. ಬೆಲ್ಲ ಸಣ್ಣಕ್ಕೆ ಪುಡಿ ತರ ಮಾಡಿ ಅದಕ್ಕೆ ಹಾಕಿ ಬಿಸಿ ಬಿಸಿ ತುಪ್ಪ 2 ಚಮಚ ಅದಕ್ಕೆ ಹಾಕಿ ಬೆಲ್ಲ ತುರಿದು ಹಾಕಿ ಕಾಯಿ ತುರಿ ಹಾಕೊಂಡು ತಿನ್ಬೋದು. ಬಹಳ ಚೆನ್ನಾಗಿರುತ್ತೆ. ಅದು ಆ ತರ ಆಯ್ತು. ಇದು ಖಾರ ಬರೀ ಸಿಹಿ ತಿನ್ನಕ್ಕಾಗಲ್ಲ. ನಮ್ಮಂತ ಶುಗರ್ ರೋಗಿಗಳಿಗೆಲ್ಲ ಇದು ಅವರಿಗೆಲ್ಲ ಅನುಕೂಲ ಆಗುತ್ತೆ. ಇದು ಅಷ್ಟೇ ಮಜ್ಜಿಗೆ ಮೆಣಸಿನ್ಕಾಯಿನೂ ಬಹಳ ರುಚಿ. ಅಂದ್ರೆ ಬಾಳ್ಕ ಅಂತಾರಲ್ಲ ಅದು ಹಾಕ್ಬಿಟ್ಟು ಫಸ್ಟ್ ಕ್ಲಾಸ್. ಅದೇ ನೀವು ಕೆಲವರು ಮಾಡ್ಕೊಂಡಿರ್ತಿರಲ್ಲೋ ಬಾಳ್ಕದ ಮೆಣಸಿನ್ಕಾಯಿನೂ ದಿವಸ ನಾನು ಇದನ್ನ ತೋರಿಸ್ತಿದ್ದೀನಿ. ಮತ್ತೆ ಇಷ್ಟೇ, ಇನ್ನೇನಿಲ್ಲ. ಇದು ಒಂಥರ ಹಸಿಮೆಣಸಿನಕಾಯಿ ಫ್ಲೇವರ್ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಸಣ್ಣ ಹಾಕ್ಬೇಕು, ತುಂಬಾ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು, ಆಮೇಲೆ ತುಂಬಾ ಕೊರವೆ ಸೊಪ್ಪು, ಕಾಯಿ ತುರಿ ಎಲ್ಲ ಚೆನ್ನಾಗಿ ಹಾಕ್ಬೇಕು. ಇದು ವ್ರತಗಳಿಗೂ ಎಲ್ಲ ಮಾಡ್ಕೊಂಬೋದ? ಏಕಾದಶಿ ನಾನು ಎಲ್ಲ ನೀರುಳ್ಳಿ ಎಲ್ಲ ಹಾಕೋಬಹುದು. ಹೌದು, ಅದಕ್ಕೆ ನಾವು ಕ್ಯಾರೆಟ್ ಹಾಕ್ಬಿಟ್ಟಿದೀವಲ್ಲ, ಈರುಳ್ಳಿ ಬದಲು ಹಾಕೊಳ್ಳೋರಿಗೆ ಉಪಯೋಗಿಸಲ್ಲ. ಇವತ್ತು ಸಂಕಷ್ಟ ಚೌತಿ ಇದಕ್ಕೆ ಹಾಕೇ ತೋರಿಸ್ತಿದ್ದೆ. ಇವತ್ತು ಸಂಕಷ್ಟ ಚೌತಿ ಬೇಡ ಅಂತ ಆಗ್ಲಿ. ಫ್ಯಾನ್ ಹಾಕಿರ ಗ್ಯಾಸ್ ಹಾಕೋಬೇಕಷ್ಟೇ. ನೋಡಿ ಇಂಥದ್ದೇ ಮಾಡ್ಕೋಬೇಕು ಕಡ್ಡಿನ. ಅದ್ರಲ್ಲಿ ಇನ್ನೂ ಒಂದು ಇದು ತೆಂಗಿನ ಮರದ ಹಿಡಿ ಇರುತ್ತೆ, ಅದ್ರಲ್ಲಿ ತೆಳ್ಳನದ್ ಬರುತ್ತೆ ಕಡ್ಡಿ. ಮತ್ತೆ ಕೆಲವು ದಪ್ಪ ಇರುತ್ತೆ, ಕೆಲವು ತೆಳ್ಳನಿಗೆ. ತೆಳ್ಳನೆ ನೋಡಿ ಚೆನ್ನಾಗಿ ಇಷ್ಟು ಹಿಡ್ಕೊಬೇಕು ಕಡ್ಡಿ. ಅದು ಹಿಡ್ಕೊಂಡ್ಬಿಟ್ಟು ಈ ತರ ಬಲವಾಗಿ ಆ ಹುರಿ ಇರುತ್ತೆ ಕಟ್ಟಿ ಮಾಡ್ಬೇಕು. ಅದ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ರವೆ ಹುರಿಕೆ ಅದಕ್ಕೆ ಎಲ್ಲರಿಗೂ ಬೆಸ್ಟ್. ನಿಮ್ಗೆ ಯಾವ ಸೌಟು ಬೇಡ, ನಿಮ್ ಸೌಟೇ ಬೇಡ. ಎಲ್ಲ ತೋರಿಸ್ಬೇಕು ಅಂತಾನೆ ಅನ್ಕೊಂಡಿದೀನಿ ನಿಮ್ಗೆ. ಸ್ವಲ್ಪ ಹಳೆ ಕಾಲದೆಲ್ಲ ತೋರಿಸ್ಬೇಕು ನಿಮ್ಗೆ. ಮತ್ತೆ ಆಯ್ತಾ ನೋಡಿ ಆಗುತ್ತೆ. ಹೌದಾ? ಅಷ್ಟೇ. ಇನ್ನು ಬಂದ್ರೆ ಹೋಗಿರ್ತೀವಿ ನೋಡಿ. ಹೌದಾ? ನೋಡಿ ಬರ್ತಾ ಇದೆ. ರಾಗಿ ಮಾತ್ರ ಕ್ಲೀನಾಗಿ ಕಲ್ಲೆಲ್ಲ ಜಾಲಿಸ್ಕೋಬೇಕು. ಜಾಲಿಸಿ ಆಮೇಲೆ ಸ್ವಲ್ಪ ಬಿಸಿನೀರು ಹಾಕಿ ಚೆಲ್ಲಿ ಬಿಡ್ಬೇಕು. ಚೆಲ್ಲಿ ಒಣ ಹಾಕ್ಬಿಟ್ಟು ಆಮೇಲೆ ಅದನ್ನ ರೆಡಿ ಮಾಡಿದ್ದೀನಿ. ಈಗ ಅದು ಆಡ್ಬೇಕು. ಆಡಿದ ತನಕ ಏನ್ ಮಾಡ್ತೀನಿ, ಒಗ್ಗರಣೆ ಮಾಡಿ ಇಟ್ಕೋತೀನಿ. ನೋಡಿ ಎಣ್ಣೆ ಇಳಿತಾ ಹಾಕಿದೀನಿ, ಚೆನ್ನಾಗಿರುತ್ತೆ ಎಣ್ಣೆ. ಅಷ್ಟು ಹಾಕಿದೀನಿ. ಬೇಕು ಅಂದ್ರೆ ಆಮೇಲೆ ಹಾಕ ಎಣ್ಣೆ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ ಅದೇ 1 ಚಮಚ, ಉದ್ದಿನಬೇಳೆ 1 ಚಮಚ ಅಷ್ಟೇ ಸಾಕು, ತುಂಬಾ ಬೇಡ. ಸಾಸಿವೆ ನೋಡಿ, ಕಡಲೆ ಬೀಜ ಇಷ್ಟೇ ಸಾಕು. ಅದಕ್ಕೆ ಇಷ್ಟು ಸಾಕು ಆಯ್ತಾ. ಈಗ ಈ ಸೌಟ್ನ ಗೊತ್ತಾಯ್ತಾ. ಆಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಹಾಕ್ತೇನಿಲ್ಲ, ಹಾಕ್ತೀನಿ ತಡಿ. ಕತ್ತಿದೆಲ್ಲ ಹಿಂಗೇನು ಬೇಡ ಅದಕ್ಕೆ? ಇದೆಲ್ಲ ಏನು ಬೇಡ. ಆಮೇಲೆ ಟೊಮೆಟೊನ ಹಾಕೊಬೋದಾ ಬೇಕು ಅನ್ನೋರು? ಅದು ಟೊಮೆಟೊ ಏನೋ ಒಂಥರ ಟೇಸ್ಟ್ ಕೊಡುತ್ತೆ. ಅದೇ ಹಸಿಗೆ ಹಾಕಕ್ಕಾಗಲ್ಲ. ಅದನ್ನ ಸಣ್ಣಕ್ಕೆ ಹೆಚ್ಚಿ ಹುರಿದು ಹಾಕೋಕು. ಅದು ಹಾಕಿದ್ರೆ ಅದೇನೋ ಮುದ್ದೆ ಆಗಿರುತ್ತೆ. ಅದಕ್ಕೆ ಬೇಡ ಆಯ್ತಾ. ಇದು ಕರ್ಬೇವು ಸೊಪ್ಪು ಹಾಕೋಣ. ರಾಗಿಗೆ ಪೊಟ್ಯಾಸಿಯಮ್ ತುಂಬಾ ಇರುತ್ತೆ. ತುಂಬಾ ಸಿಕ್ಕಾಪಟ್ಟೆ ತಿಂದ್ರು ಅದು ಇರೋದಾಗುತ್ತೆ. ಹೌದು, ಜೋಪಾನ ಇರಬೇಕು. ಎಲ್ಲದನ್ನ ಲಿಮಿಟ್ ಆಹಾರಗಳನ್ನ ನೋಡಲ್ಲ. ಕೊತ್ತಲ್ವಾ ಚೂರಾಗಬೇಕಲ್ಲ, ಇನ್ಯಾವುದು ಹುರಿಬೇಕಾಗಿಲ್ಲ. ಇಲ್ಲ, ಕಾಯಿ ಬೇಡ ಅಲ್ವಾ? ಕಾಯಿ ಹಸಿಗೆ ಹಾಕೋದು. ಹಸಿ ಕಡಲೆಯಲ್ಲಿ ಬೆಲ್ಲನೂ ಅಷ್ಟೇ. ಇದು ಅದು ಕ್ಯಾರೆಟ್ ಹುರಿದಿರ್ಬಾರ್ದು. ಇದೆಲ್ಲ ಹಾಕೋದ್ರಿಂದ ಒಂದ್ ಸ್ವಲ್ಪ ಇದು ನೆನೆಯತ್ತಲ್ಲ ಹಿಟ್ಟು, ಹಂಗಾಗಿ ತಿನ್ನೋದಕ್ಕೆ ಆರಾಮಾಗತ್ತಲ್ಲ. ಎಣ್ಣೆ ಇರುತ್ತಲ್ಲ, ಎಣ್ಣೆನ ಹಾಕಿರುತ್ತೆ. ನಿಂಬೆಹಣ್ಣು ಹಾಕ್ತೀವಲ್ಲ ರಸ, ನಿಂಬೆಹಣ್ಣು ಹಾಕ್ತೀವಿ. ಕೆಲವರು ಮಾಡ್ತಾರೆ ನಿಂಬೆಹಣ್ಣು, ಎಷ್ಟೋ ಮಂದಿ ನಿಂಬೆಹಣ್ಣು ಆಗಿದೆ ಅನ್ಸುತ್ತೆ. ಆಗಿದೆಯಾ?
ಆಗ್ತದೆ ಆಗಲ್ಲ ಅಂಥವ್ರು ಮತ್ತೆ ಮಳೆ ಹುಳಿ ಮಜ್ಜಿಗೆ ಇರುತ್ತಲ್ಲ ಹುಳಿ ಮಜ್ಜಿಗೆನ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಆ ಹಿಟ್ಟಿಗೆ ಮಿಕ್ಸ್ ಮಾಡಿ ಹಾಕೋದು ಬಹಳ ಚೆನ್ನಾಗಿ. ಅದು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಉಪ್ಪು ಅಷ್ಟಕ್ಕೆ ಸ್ವಲ್ಪ ತಡಿ, ಸ್ವಲ್ಪ ಸಾರ ಜಾಸ್ತಿ ಇದೆ. ಸಾಕು, 1/2 ಚಮಚ ಸಾಕು ಆಯ್ತಾ. ಇಷ್ಟೆಲ್ಲ ಆಗಿದೆ. ಕ್ಯಾರೆಟ್ ಹಾಕಿರ್ತೀನಿ, ಅದೇನು ಬೇಯಿಸಲ್ಲ, ಹಸಿದೆ. ಮತ್ತೆ ಬಿಸಿ ಇರುತ್ತಲ್ಲ, ಏನಾಗಲ್ಲ ಅಷ್ಟೇ. ನಾನು ಮತ್ತೇನು ಬೇಯಿಸಕ್ ಹೋಗಲ್ಲ ಆಯ್ತಾ. ಆಯ್ತಲ್ಲ, ಎಲ್ಲ ಆಯ್ತು. ನಿಂಬೆ ನಾನು ಕೊನೆ ಹಾಕೋಣ. ಇದು ಕಾಯಿ ತುರಿ ಹಾಕ್ಕೊಡ್ತೀರಾ? ಹಾಕ್ಕೊಡ್ತೀನಿ. ಅದು ಬಿಸಿ ಎಣ್ಣೆಗೆ ಹಾಕಿದ್ರೆ ಅದು ಇದು ಹೋಗುತ್ತಲ್ಲ, ಏನಾಗಲ್ಲ ಅಷ್ಟೇ. ಬೆಲ್ಲ ಕೊನೆಗೆ ನೀರು ಅದು ಬರುತ್ತೆ ಆಯ್ತಾ. ಮಾಡಿಟ್ಟಿದ್ದೀನಿ. ಈಗ ನಿಂಬೆ ನಮ್ಮಲ್ಲಿ ತಿಂತೀನಿ. ಈಗ ಬೇಕಂದ್ರೆ ಮಜ್ಜಿಗೆನೂ ಹಾಕಿ ತೋರಿಸ್ತೀನಿ. ಬಿಸಿ ಆಯ್ತಲ್ಲೇ ಆರೇ ಇಲ್ಲ. ಇಲ್ಲೇ ಇಲ್ಲ, ಇಲ್ಲೇ ಇದ್ದೆ. ಒಂದೇ ಮಾಡ್ತೀನಿ ತಡಿ. ಆಯ್ತಾ. ಇದು ಹಾಕ್ತಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಪುಡಿ ಆಯ್ತಾ ಅಜ್ಜಿ? ಪುಡಿ ಆಯ್ತಾ? ಚೆನ್ನಾಗಿದೆ. ಫುಲ್ ನುಣ್ಣಗೆ ಅಂದ್ರೆ ಸ್ವಲ್ಪ ತರಿ ತರಿ ಇದೆ ಅಲ್ಲ? ಸ್ವಲ್ಪ ಹಂಗೆ. ಅಕ್ಕಿ ಇಟ್ಟಷ್ಟು ನುಣ್ಣಕ್ಕಿಲ್ಲ. ಸ್ವಲ್ಪ ಉಪ್ಪು ಅಂತ ಹೇಳ್ಬೋದು ಬೇಕಾರೆ, ಟೇಬಲ್ ಸಾಲ್ಟ್. ಉಪ್ಪಿನ ಟೇಬಲ್ ಸಾಲ್ಟ್ ತರ ಇರುತ್ತೆ. ಹಂಗೆ ಅನ್ಕೊಂಬೋದು. ಈಗ ಇದಕ್ಕೆ ಹಾಕ್ತೀನಿ ನೋಡಿ. ಇದಕ್ಕೆ ಹಾಕ್ಬಿಡ್ತೀರಾ? ಸರಿ ಆಯ್ತಾ. ಹೌದಾ. ಈಗ ಬೆಲ್ಲ, ಸಕ್ಕರೆನೂ ಹಾಕ್ಬೋದು. ಸಕ್ಕರೆನೂ ಒಂದು 2 ಸ್ಪೂನ್ ಹಾಕ್ಬೋದು. ಬೇಕು ಅಂದ್ರೆ ಅದನ್ನೇ ಹಾಕ್ತೀವಿ, ಬೇಡ ಅಂದ್ರೆ ಬೆಲ್ಲನೇ ಚೆನ್ನಾಗಿರುತ್ತೆ, ಬೆಲ್ಲ ಒಳ್ಳೇದಲ್ಲ. ಅವಂತ ಹೇಳಿ ಅದನ್ನು ಹಾಕ್ತೀವಿ. ಎಲ್ಲ ಕೈಲೇ ಮಾಡ್ಬೇಕು. ಚಮಚದಲ್ಲಿ ಮಾಡೋದು ಯಾವ್ದು ಮಾಡ್ಬೇಕೋ ಅದು ಮಾಡ್ಬೇಕು ಅಷ್ಟೇ. ಆಯ್ತಾ. ಬೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಕಾಯಿ ತುರಿ ಹಾಕಿದ್ದೀನಿ. ನಿಂಬೆಹಣ್ಣು ಇದೆ ಅಷ್ಟೇ. ನಿಂಬೆಹಣ್ಣು ಹಾಕ್ಬಿಟ್ರೆ ಒಂದು ಚೆನ್ನಾಗಿ ಒಂದು 2 ನಿಂಬೆಹಣ್ಣು ಬೇಕಲ್ಲ ಇದಕ್ಕೆ? ಬೇಕು ಬೇಕು. ನಾನು 1 ನಿಂಬೆಹಣ್ಣು ಇತ್ತು, ಅಷ್ಟು ಹಾಕಿದ್ದೀನಿ. ಈಗ ನೀವು ಇದಕ್ಕೆ ಕಂಚಿ ಹಣ್ಣಿನ ರಸನ ಉಪಯೋಗಿಸ್ತೀರಲ್ಲ ಅಜ್ಜಿ? ನಿಂಬೆಹಣ್ಣು ಬದಲು ಬಹಳ ಒಳ್ಳೇದು. ಅದೇಂಗೆ ರಸ ಏನ್ ತೆಗೆದಿಟ್ಕೊಂಡ್ಬಿಟ್ಟಿರ್ತೀನಿ ಮಾಡ್ತೀನಿ ನಾನು ಅಂದ್ರೆ, ಒಳ್ಳೆ ಗಳಿ ಹಣ್ಣು ಆದ ತಕ್ಷಣ ರಸ ಎಲ್ಲ ತೆಗೆದಿಟ್ಬಿಡ್ತೀನಿ. ಹೋಳನ್ನ ಸಣ್ಣಕ್ಕೆ ಹೆಚ್ಚಿ ಅದನ್ನ ಹುರಿದು ಆ ಹೋಳನ್ನ ಬೇರೆ ಅದು ಹುಣಸೆ ಹಣ್ಣು ಹಾಕೊಂಡು ಗೊಜ್ಜು ಮಾಡ್ಬಿಡ್ತೀನಿ. ಅದು ಎಷ್ಟಾಗಲ್ಲ. ಇದ್ರ ರಸ ತುಂಬಾ ಒಳ್ಳೇದು. ಇತರಕ್ಕೆ ಇದಕ್ಕೆ ಎಲ್ಲದಕ್ಕೂ ಒಳ್ಳೇದು. ನಾವು ಮೆಣಸ್ತಣಿ ಅಂತ ಮಾಡ್ತೀವಿ, ತೋರಿಸಿದ್ದೆ ಹಿಂದೆ. ಆ ಮೆಣಸ್ತಣಿಗಂತೂ ಅದನ್ನ ಹಾಕೊಂಡು ಕುಡಿದ್ಬಿಟ್ರೆ ರಾತ್ರಿ ಜೊತೆಗೆ ಒಂದು ದಪ್ಪ ಮುದ್ದೆ ಬೆಣ್ಣೆ ಬಾಯಿಗೆ ಹಾಕೋಬೇಕು. ಅದನ್ನ ಹಾಕೊಂಡು ಆ ಮೆಣಸಣ್ಣಿ ಅಂತ ರಾತ್ರಿ ಒಂದು ವಾರಕ್ಕೊಂದಿನ ಖಂಡಿತ ಕುಡಿತಾ ಬನ್ನಿ. ಎಂತ ನನ್ಗೆ ಈಗ 86 ವರ್ಷ, ನನಗೂ ಇದೇ ರೋಗ. ಅದನ್ನ ನಾನು ಹಾಕೊಂಡು ಕುಡಿತೀನಿ. ನನಗೆ ಮಾಡ್ಕೊಡೋದು ನನಗೇನು ಯಾರು ಇಲ್ಲ, ನಾನೇ ಮಾಡ್ಕೊತೀನಿ. ನೋಡಿ ಮಾಡ್ಕೊಂಡು ಕುಡಿತೀನಿ, ದೇಹಕ್ಕೆ ಒಳ್ಳೇದು. ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದು. ಬೇಕಾದ್ರೆ ತುಂಬಾನು ಕೊತ್ತಂಬರಿ ಸೊಪ್ಪು, ನೀರುಳ್ಳಿ ಹೇಳಿದ್ರೆ ಸಣ್ಣಕ್ಕೆ ಹೆಚ್ಚಿ ಏನ್ ಮಾಡ್ಬೇಕು, ಇಂಥದಕ್ಕೆ ಹಿಂಗ್ ಹಾಕ್ಬಿಟ್ಟು ಅದನ್ನ ಹಾಕಿಟ್ಕೊಂಡು ಬಂದು ಈರುಳ್ಳಿ ತಿಂತಂದ್ರಿನವರಿಗೆ ಅದನ್ನ ಹೆಚ್ಚಾಕಿ ಕೊಡ್ಬೋದು. ತಿನ್ನಲ್ಲ ಅನ್ನೋರಿಗೆ ಬರೀ ಹಿಂಗೆ ಕೊಡ್ಬೋದು. ಆಯ್ತಾ. ಮಾಡಿ ಬಹಳ ಒಳ್ಳೇದಿದು, ಏನು ತೊಂದರೆ ಆಗಲ್ಲ. ಶುಗರ್ ಇಲ್ಲದೆ ಇದ್ದವರಿಗೆ, ಶುಗರ್ ಇದ್ದವರಿಗೆ ಇದು ಒಳ್ಳೇದು. ನೋಡುವ ಒಂಚೂರು ಟೇಸ್ಟ್ ಚೆನ್ನಾಗೈತೆ ಅಜ್ಜಿ. ಸ್ವಲ್ಪ ತೀರಾ ಹುಡುಕ್ಲು ಅಂತಾನು ಏನಾಗಿಲ್ಲ, ಚೆನ್ನಾಗಿದೆ. ನಾನು ಕಡಲೆ ಬೀಜ ಹಾಕ್ಲಿಲ್ಲಲ್ಲ? ಹಾಕಿದ್ದೀನಿ ನನ್ನ ಕೈಗೆ ಬರಲಿಲ್ಲ ಕಡಲೆ ಬೀಜ. ಮತ್ತೆ ಇಷ್ಟೇ, ನಾನು ಜಾಸ್ತಿ ಹಂಗೆಲ್ಲ ಹಾಕಲ್ಲ. ಬೇಕು ಅಂತಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಹಾಕೋಬಹುದು. ಆಯ್ತಾ. ನಿಮ್ಮ ಇದು ಅನುಕೂಲ ಹೇಗೆ. ಸರಿ ಬಂದೆ. ಸರಿ ಇದೆಯಾ? ಬಂದೆ. ಚೆನ್ನಾಗಿದೆ ಜಿ, ಟೇಸ್ಟ್ ಚೆನ್ನಾಗಿದೆ. ಉಪ್ಪು ಹೊಡಿ. ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಇದೆ. ಕುಟುಂಬ ಅನ್ನತ್ತೆ. ಕಡಲೆ ಬೀಜನೂ ಇದೆ, ಬೇಳೆಗಳು ಹಾಕಿದಿಲ್ಲ ಅವು. ಹಲ್ಲಿಲ್ಲ ಅಂದವರು ಕಡಲೆ ಬೀಜ ಬಿಟ್ಬಿಡಿ, ಕಡಲೆ ಬೇಳೆ ಉದ್ದಿನ ಬೇಳೆನೂ ಬಿಟ್ಬಿಡಿ. ಅದು ಮೊಮ್ಮಕ್ಕಳಿಗೆಲ್ಲ ತೆಕ್ಕೊಟ್ಬಿಟ್ಟು ಅವ್ರ ಬೇಕಾದ್ರೆ ಬರೀ ಹಲ್ಲಿದ್ದವರು ನೆಲ್ ಹಾಕೊಂತೀನಿ, ಹಲ್ಲಿಲ್ಲದವರು ಬರೀ ಸಾಸಿವೆ ಒಗ್ಗರಣೆ ಹಾಕೊಂಡು ಇದನ್ನೆಲ್ಲ ಹಾಕೊಂತೀನಿ. ಮಜ್ಜಿಗೆ ಹಾಕೊಂಡು ತಿನ್ಬೋದು. ಮಜ್ಜಿಗೆ ಚೆನ್ನಾಗುತ್ತೆ. ಇಷ್ಟು ಹಾಕು. ನಿಂಬೆಹಣ್ಣಿನ ರಸ ಇದ್ರೆ ಏನು ಬೇಡ. ಸಕ್ಕದಾಗಿದೆ ಅಜ್ಜಿ ಇದು. ಆ ಬೆಲ್ಲ ಬೇರೆ ಕರೆಕ್ಟ್ ಸ್ವೀಟು ಆಗಿದೆ. ತಿಂದ್ರೆ ನಿಲ್ಲಿಸಕ್ಕೆ ಮನಸ್ಸು ಬರಲ್ಲ.
ಆಯ್ತಾ? ಸರಿ ಅಜ್ಜಿ, ಓಕೆ. ಹೆಚ್ಚು ಹೊತ್ತಾಗಲ್ಲ ಇದು, ಹೌದು, ಗೊತ್ತಾಯ್ತಾ? ಬೇಗ ಆಗುತ್ತೆ. ಏಕಾದಶಿ ಪಳಾರಕ್ಕೂ ತುಂಬಾ ಚೆನ್ನಾಗಿದೆ. ಬಳರಕ್ಕೂ ಮೈಗೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು ನೋಡಿ. ಟ್ರಾವೆಲಿಂಗಿಗೂ ತಗೊಂಡ್ ಹೋಗ್ಬೋದು ಬೇಕು ಅಂದ್ರೆ. ಎಲ್ಲಾರು ಹೋಗ್ಬೇಕಾದ್ರೆ ನೀವು ಊರಿಗಿರಿಗೆ ಹೋಗ್ಬೇಕು ಅಂತಂದ್ರೆ ಅವಾಗ ಕಾಯಿನ ಏನ್ ಮಾಡ್ಬೇಕು, ಸ್ವಲ್ಪ ಕೊಬ್ಬರಿ ಎಣ್ಣೆಯಾಗ ಬೆಚ್ಚಗ್ ಮಾಡ್ಬೇಕು. ಅರ್ಥ ಆಯ್ತಾ? ಬಿಸಿ ಹಾಕಿದೀನಿ. ಅದೇ ನಾನು ತಗೊಂಡ್ ಹೋಗ್ಬೇಕು, ನಾವು ಇಲ್ಲ ಒಂದ್ 2-3 ದಿನ ಆಗತ್ ಪ್ರಯಾಣಕ್ ಬೇಕು ಅಂದ್ರೆ ಆ ಕಾಯಿ ತುರಿನ ಸ್ವಲ್ಪ ಬೆಚ್ಚಗ್ ಮಾಡ್ಬೇಕು. ಕೊಬ್ಬರಿ ಹಾಕಿದ್ರೆ ಅದು ಬೇರೆ ಟೇಸ್ಟ್ ಆಗುತ್ತೆ. ಹೌದೌದು. ಕಾಯಿನ ಚೆನ್ನಾಗಿ ಹಾಕಿ ಅದನ್ನ ಸ್ವಲ್ಪ ಬೆಚ್ಚಗ್ ಮಾಡಿ ಕೊಬ್ಬರಿನ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಗೊಂಡೋಗಿ ಹೆಂಗಿರುತ್ತೆ ನೋಡಿ, ಏನೇನು ತೊಂದರೆ ಆಗಲ್ಲ. ಗೊತ್ತಾಯ್ತಾ? ಸೂಪರ್ ಆಗಿದೆ ಅಜ್ಜಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಕೊಟ್ಟಿದೆ. ಹಾಕೊಂಡ್ರೆ ಟೇಸ್ಟ್ ಬಹಳ ಚೆನ್ನಾಗಿ. ಅದಕ್ಕೆ ಅಂತಾನೆ ನಾನು ಈ ನೀರುಳ್ಳಿ ಹಾಕೊಂಡ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ ಬಿಡಿ. ಸಣ್ಣಕ್ಕೆ ಹೆಚ್ಚಬೇಕು, ಹೆಚ್ಚಿ ಇಂತ ಬಟ್ಲಿ ಹಾಕಿ ಅದ್ ತಿಂತೀನಿ ಇಂದವ್ರೀಗ ಒಂಚೂರು ನೀರುಳ್ಳಿ ಹಾಕೊಟ್ಟು ತಿನ್ಬಿಡಿ. ನೆಕ್ಸ್ಟ್ ಖುಷಿ ಆಗ್ಬಿಡ್ತಾವ್ರ, ಖುಷಿ ಆಗ್ಬಿಡ್ತಾರೆ. ಇವುಗಳೆಲ್ಲ ತಿನ್ನಿ ಮಾಡ್ಕೊಂಡು. ಸರಿ ಅಜ್ಜಿ, ಆಯ್ತು. ಹಿಂಗೆ ಒಂದು ಸಾಂಪ್ರದಾಯಿಕವಾದಂತ ಆರೋಗ್ಯಕರವಾದಂತ ಒಂದು ಸಿಂಪಲ್ ಆಗಿ ಮಾಡುವಂತ ರಾಗಿ ಹುರಿ ಇಟ್ಟು ಮನೇಲೆ ಮಾಡೋದನ್ನ ನೀವು ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಇದೇ ತರ ಹೇಳ್ಕೊಡ್ತಾ ಇರಿ. ಹೌದು, ಹಂಚಿಕಡ್ಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಹಂಚಿಕಡ್ಡಿ ಹಿಡಿ ಅಂತ ಹೇಳಿದ್ರೆ ಇದ್ರಲ್ಲಿ ಸಿಗುತ್ತೆ ಸ್ಟೋರ್ಸ್ ಅಲ್ಲಿ, ಮಾಡ್ಬೋದು, ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಓಕೆ ಅಜ್ಜಿ, ಥ್ಯಾಂಕ್ ಯು. ನೀವು ಈ ತರ ಹೇಳ್ಕೊಡ್ತಾ ಇರಿ, ನಾವು ಕಲಿತಾ ಇರ್ತೀವಿ. ಥ್ಯಾಂಕ್ ಯು, ನಮಸ್ತೆ.